ಮಯೂರ ಬೇಕರಿಗೆ ದಿಢೀರ್ ಭೇಟಿ ಕೊಟ್ಟ ತಹಶೀಲ್ದಾರ್ ಮಂಜುನಾಥ್. ಬೇಕರಿಯೊಳಗೆ ಗೃಹ ಬಳಕೆ ಸಿಲಿಂಡರ್ ಬಳಕೆಯಾಗುತ್ತಿರುವುದು ಕಂಡುಬಂದಿದೆ. ಅವಧಿಯೇ ಇಲ್ಲದ ಚಾಕ್ಲೇಟ್ಗಳು ವಶಕ್ಕೆ. ಕೇಕ್ಗಳಲ್ಲಿ ಮಿತಿ ಮೀರಿದ ಫುಡ್ ಕಲರ್ ಬಳಕೆ ಆರೋಪ. ಗ್ರಾಹಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಮಯೂರ ಬೇಕರಿ. ಮಯೂರ ಬೇಕರಿಗೆ 3ನೇ ನೋಟಿಸ್ ಜಾರಿ. 5,000 ರೂಪಾಯಿ ದಂಡ ವಿಧಿಸಿದ ಅಧಿಕಾರಿಗಳು. ಮತ್ತೆ ಇದೇ ರೀತಿ ಕಂಡು ಬಂದರೆ ಬೇಕರಿ ಸೀಸ್ ಮಾಡುವ ಎಚ್ಚರಿಕೆ. ಹೌದು ವೀಕ್ಷಕರೇ, ಕೊರಟಗೆರೆ ಪಟ್ಟಣದ ಮಯೂರ ಬೇಕರಿಯಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಮಾರಾಟವಾಗುತ್ತಿವೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಬೇಕರಿಯೊಳಗೆ ಗೃಹ ಬಳಕೆ ಸಿಲಿಂಡರ್ ಬಳಕೆ ಮಾಡುತ್ತಿರುವುದು, ಅವಧಿಯೇ ಇಲ್ಲದ ಚಾಕ್ಲೇಟ್ಗಳು ಹಾಗೂ ವಿವಿಧ ರೀತಿಯ ಫುಡ್ ಕಲರ್ಗಳು ಪತ್ತೆಯಾಗಿವೆ ಎನ್ನಲಾಗಿದೆ. ಕೇಕ್ ಹಾಗೂ ಇತರೆ ತಿನಿಸುಗಳಲ್ಲಿ ಮಿತಿ ಮೀರಿದ ಬಣ್ಣ ಬಳಕೆ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ. ಈ ಹಿಂದೆಯೂ ಕೂಡ ಹಳಸಿದ ಆಹಾರ ಪದಾರ್ಥಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ವರದಿಯಾಗಿತ್ತು. ಆ ವೇಳೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದ್ರು. ಆದರೆ ಬೇಜವಾಬ್ದಾರಿತನದಿಂದ ಪದೇ ಪದೇ ನಿಯಮ ಉಲ್ಲಂಘನೆ ಮಾಡಲಾಗುತ್ತಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪುರಸಭೆಯ ಅಧಿಕಾರಿಗಳು ಮಯೂರ ಬೇಕರಿಗೆ 3ನೇ ನೋಟಿಸ್ ನೀಡಿ 5,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಮುಂದೆಯೂ ಈ ರೀತಿ ಕಂಡು ಬಂದಲ್ಲಿ ಬೇಕರಿಯನ್ನ ಸೀಸ್ ಮಾಡಲಾಗುವುದು ಎಂಬ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಮಯೂರ ಬೇಕರಿ ಮಾಲೀಕರು ಎಚ್ಚೆತ್ತುಕೊಳ್ತಾರೆಯೇ ಎಂಬುದನ್ನ ಕಾದು ನೋಡಬೇಕಿದೆ. ಅದು ಒಂದು ಓಪನ್ ಮಾಡಿ ನಮ್ಮದೇ ಅದು ಸ್ಟಾಪ್ ಬಂದರೆ ಇಲ್ಲ ಯೂಸ್ ಮಾಡಿ ಓಪನ್ ಆಗಿ ಎಕ್ಸ್ಪೈರ್ ಆಗಿ ಎಷ್ಟು ಐಟಮ್ಸ್ ನೀವು ಒಳಗಡೆ ಪಬ್ಲಿಕ್ಗೆ ಎಷ್ಟು ಮಾಡ್ತೀರಾ ಅಲ್ಲಿ ಕಲರ್ ಚೇಂಜ್ ಅದು ಕಲರ್ ಅದೇ ಯಾರ ಓನರ್ ಅಲ್ಲಪ್ಪ ಓನರ್ ಮಾಡ್ತಾ ಇದ್ದಿಲ್ಲ ಗೋಬಿದು ವಾಟರ್ ಯಾವ್ದು ಯೂಸ್ ಮಾಡ್ತಾರೆ ಫಿಲ್ಟ್ರ್ ಕಂಡು ಈಗ ನಾವು ಬಂದು ಯಾರು ಈಗ ತಂದಿದ್ದೀವಿ ನೀರು ತೊಗೊಂಡ್ಬಂದಿದ್ದೀವಿ ಒಂದೇ ಸಾಕಾಗುತ್ತೆ ಸಿಕ್ಕಿಲ್ಲ ಒಂದೇ ಸ್ಟಾವ್ ಯೂಸ್ ಮಾಡೋದು ಆಮೇಲೆ ಅಲ್ಲಿ ಹೀಗೆ ಒಂದಿದ್ದೇ ಒಂದು ಈ ಕೆಳಗೆ ಇಲ್ಲಿ ಓಪನೇ ಮಾಡಿದ್ರು ಅದು ಇವತ್ತು ಸಂಜೆ ಹಾಕಿದ್ರು ಇವತ್ತು ಹಾಕಿದ್ರಣ್ಣ ಓಪನ್ ಮಾಡಿದ್ದೀವಿ. ಈ ದಿನ ನಾವು ಕೊರಟಗೆರೆ ತಾಲೂಕಿನ ಕೊರಟಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ
ನಾನು ಹಾಗೂ ಕೊರಟಗೆರೆ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಉಮೇಶ್ ಅವರು, ನಮ್ಮ ಕಂದಾಯ ಅಧಿಕಾರಿಗಳು, ಈಗಿನ ಹಾಗೂ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ರಾಸಾಯನಿಕ ಗೊಬ್ಬರದ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ರೆ ಇಲ್ಲೇ ಇದ್ದಂಥ ಮಯೂರ ಬೇಕರಿಗೂ ಕೂಡ ಭೇಟಿ ಮಾಡಿದ್ದೀವಿ. ಏನು ಸಿಲಿಂಡ್ರನ್ನ ಬಳಕೆ ಆಗಿರ್ಬೋದು, ಗೃಹೋಪಯೋಗಿ ಸಿಲಿಂಡ್ರನ್ನ ಬಳಸ್ತಾ ಇದ್ದಾರೆ, ಹಾಗೂ ಏನು ಬೇಕರಿ ಐಟಮ್ಸ್ ಮಾಡ್ತಿದ್ದಾರೆ, ಕಲರ್ಸ್ ಆಗಿರ್ಬೋದು ಮತ್ತು ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಪರಿಶೀಲನೆ ಮಾಡೋಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ವಿ. ಮತ್ತು ಸಂಬಂಧಪಟ್ಟ ಆಹಾರ ಸುರಕ್ಷತಾ ಅಧಿಕಾರಿಗೂ ಕೂಡ ತಿಳಿಸಿ ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಸಾರ್ವಜನಿಕರಲ್ಲಿ ಮನವಿ ಏನಂತಂದರೆ, ಅತಿ ಹೆಚ್ಚು ಕಲರ್ನ ಬಳಕೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಜೆಲ್ ಆಗಿರ್ಬೋದು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಅದರಿಂದ ನಿಮ್ಮ ಆರೋಗ್ಯಕ್ಕೆ ತೊಂದರೆಯಾಗಿ ಕ್ಯಾನ್ಸರ್ ನಂಥ ಮಾರಕ ರೋಗಗಳು ಬರುವ ಸಂಭವ ಇರುತ್ತೆ. ಅದಕ್ಕೋಸ್ಕರ ತಾವು ಯಾವುದೇ ಬೇಕರಿ ಐಟಮ್ ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಗುಣಮಟ್ಟವನ್ನು ನೋಡಿಕೊಂಡು ತಾವು ಸೇವನೆ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಈ ಸಮಸ್ಯೆ ಆಗಿ ಅಧಿಕಾರಿಗಳು ಭೇಟಿ ಕೊಡಿದ್ದು ಹೌದು, ಮತ್ತೆ ಅದೇ ಚಾಲೆಂಜ್ ಕೂಡ ಆ ಸಂದರ್ಭದಲ್ಲಿದ್ದೆ. ಬಟ್ ಆ ದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಅಷ್ಟೊಂದೇನು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಿರೋಂಥದ್ದು ಐಟಮ್ಸ್ ಆಗಲಿ ಅಥವಾ ಎಕ್ಸ್ಪೈರಿ ಡೇಟ್ ಆಗಿರೋಂಥದ್ದು ಐಟಮ್ಸ್ ಆಗಲಿ ಸಿಕ್ಕಿಲ್ಲ. ನಮಗೆ ಸ್ವಲ್ಪ ಸಿಕ್ಕಿದಾವೆ, ಅದನ್ನ ಈಗ ಆಲ್ರೆಡಿ ನಮ್ಮ ಕಡೆಯಿಂದ ಸೀಸ್ ಮಾಡಿದ್ದೀವಿ. ಮತ್ತು ಈ ಒಂದು ಮಯೂರ ಬೇಕ್ರಿಲಿ ಗೃಹೋಪಯೋಗಿ ಸಿಲಿಂಡರ್ ಬಳಸ್ತಾ ಇದ್ರು, ಅದನ್ನು ಕೂಡ ಸೀಸ್ ಮಾಡಿ ಈಗ ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ.